Welcome to the wackiest outdoor show on this spinning rock we call Earth. Why outside? Because real adventures happen with dirt on your shoes and wind in your face, not in air-conditioned boxes. You'll kick like Beckham, design like pros, explore cool tech, learn life skills, and maybe even unlock your inner entrepreneur. This isn't just any show, it's this show. Good luck. Hi friends. Hello sir. Good morning. Good morning sir. ನನ್ನ ಹೆಸರು ಹರ್ಷ ಅಂತ. ನಾನೊಬ್ಬ ಎನ್ವೈರನ್ಮೆಂಟಲಿಸ್ಟ್. ನಮ್ಮದೊಂದು NGO ಇದೆ. ನಾವು ಕೆರೆ ಅಭಿವೃದ್ಧಿ ಕೆಲಸ ಮತ್ತು ಮರುಭೂಮಿ ಅದರಲ್ಲಿ ಪ್ಲಾಂಟೇಶನ್ಸ್ ಮಾಡ್ತೀವಿ. ಕ್ಲೈಮೇಟ್ ಚೇಂಜ್ ಅಂದರೆ ಗೊತ್ತಾ? ವಾತಾವರಣ ಚೇಂಜ್ ಆಗಿದೆ. ಬೆಂಗಳೂರಲ್ಲಿ ತುಂಬ ಬಿಸಿಲು ಜಾಸ್ತಿ ಆಗಿದೆ ಅಲ್ಲ? ಎಸ್ ಸರ್. ಬಿಸಿಲಿತ್ತಲ್ಲ ಮುಂಚೆಯಿಂದ, ಇವಾಗ ಯಾಕೆ ಜಾಸ್ತಿ ಆಗಿದೆ? ವರ್ಲ್ಡ್ ರೆಕಾರ್ಡ್ಸ್ ಪ್ರಕಾರ ನೋಡಿದ್ರೆ ಬೆಂಗಳೂರದು ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕೆ ಅಂದರೆ ಕಾಂಕ್ರೀಟ್ ಜಾಸ್ತಿ ಹಾಕಿದ್ದಾರೆ. ಬೆಂಗಳೂರಲ್ಲಿ ಪೂರ್ತಿ ಕಾಂಕ್ರೀಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಮತ್ತು ಮರಗಳು ಕಡಿತಾ ಇದ್ದಾರೆ. ಮರಗಳು ಕಡಿದ್ರೆ ಏನಾಗುತ್ತೆ? ಗಾಳಿ ಇರಲ್ಲ, ಉಸಿರಾಟ ಕಷ್ಟ ಆಗುತ್ತೆ, ನೆರಳು ಇರಲ್ಲ. ಪೊಲ್ಯೂಷನ್ ಜಾಸ್ತಿ ಆಗ್ತಾ ಹೋದರೆ ಕಾರ್ಬನ್ ಯಾವ್ದು ಪುಲ್ ಮಾಡುತ್ತೆ ಹೇಳಿ? ಮರಗಳೇ ಅಬ್ಸಾರ್ಬ್ ಮಾಡೋದು ಕಾರ್ಬನ್. ಈ ಮರಗಳೇ ಇಲ್ಲ ಅಂದರೆ ಗ್ರೀನ್ ಹೌಸ್ ಎಫೆಕ್ಟ್ ಕೇಳಿದ್ದೀರಾ? ಗ್ರೀನ್ ಹೌಸ್ ಎಫೆಕ್ಟ್ ಜಾಸ್ತಿ ಆಗ್ತಾ ಹೋದರೆ ಟೆಂಪ್ರೇಚರು ಜಾಸ್ತಿ ಆಗ್ತಾ ಹೋಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋದರೆ ಐಸ್ ಏನಾಗುತ್ತೆ? ಕರಗುತ್ತೆ. ಕರಗಾದ್ಮೇಲೆ ಎಲ್ಲಿ ಹೋಗುತ್ತೆ? ನೀರಾಗಿ ಓಷನ್ಸ್ಗೆ ಹೋಗ್ತಾ ಹೋಗುತ್ತಲ್ವ? ಓಷನ್ಸ್ ಅಲ್ಲಿ ನೀರು ಜಾಸ್ತಿ ಆಗ್ತಾ ಹೋದ್ರೆ, ಇವಾಗ ಬಕೆಟಲ್ಲಿ ನೀರು ತುಂಬಿಸ್ಬಿಟ್ಟು ಇನ್ನೂ ನೀರು ತುಂಬಿಸ್ತಾನೆ ಇದ್ರೆ ಏನಾಗುತ್ತೆ? ಚೆಲ್ಲುತ್ತೆ. ಅದೇ ಥರ ಸುನಾಮೀಸು ಆಗುತ್ತೆ. ಕೆರೆಗಳ ಮೇಲೆ ನಾವು ಮನೆಗಳು ಕಟ್ಕೊಳ್ತಾ ಹೋಗ್ತಾ ಇದ್ದೀವಿ. ಸೊ ಮಳೆ ಬಂದಾಗ ನೀರೆಲ್ಲಿ ಹೋಗುತ್ತೆ? ನಮ್ಮ ಮನೆಗೆ ನುಗ್ಗುತ್ತೆ. ಕರೆಕ್ಟಾ? ಸೊ ಅದಕ್ಕೆ ಏನು ಮಾಡಬೇಕು? ನಮ್ಮ ಲೇಕ್ಸ್ನ ಪ್ರೊಟೆಕ್ಟ್ ಮಾಡಬೇಕು, ನಮ್ಮ ಕೆರೆಗಳನ್ನ ರಕ್ಷಣೆ ಮಾಡೋಣ. ವೆರಿ ಗುಡ್. ಥ್ಯಾಂಕ್ ಯು ಸರ್. ಈ ನೀರು ಎಲ್ಲೆಲ್ಲಿಂದ ತಂದಿದ್ದೀವಿ ಅಂತ ಗ್ಯಾಪ್ನ ಇದೆಯಾ? ಸೆಕೆಂಡ್ ಗ್ರೌಂಡ್ ವಾಟರ್ ನಲ್ಲಿ ಬಂದ್ಬಿಟ್ಟು ಕೆರೆ ನೀರು, ಇದು ಪ್ಯೂರ್ ನೀರು. ಈಗ ಇದೆಲ್ಲ ಹಿಡ್ಕೊಂಡು ಏನು ಮಾಡ್ಬೇಕು ನಾವು? ಲ್ಯಾಬ್ ಹೋಗಿ ಟೆಸ್ಟ್ ಮಾಡಿಸ್ಬೇಕು. ಏನೇನು ಟೆಸ್ಟ್ ಮಾಡಿಸ್ಬೇಕು? ಆಕ್ಸಿಜನ್ ಮತ್ತೆ ಕ್ಲೋರಿನ್, ನೈಟ್ರೇಟ್ ಎಲ್ಲ ಚೆಕ್ ಮಾಡಿಸ್ಬೇಕು. ಬ್ಯಾಕ್ಟೀರಿಯಾ ಮತ್ತೆ ಹಾರ್ಡ್ ವಾಟರ್ ಚೆಕ್ ಮಾಡಿಸ್ಬೇಕು ತಾನೇ? ಈಗ ಬನ್ನಿ ಮತ್ತೆ ಚೆಕ್ ಮಾಡಿಸೋದಕ್ಕೆ ಹೋಗೋಣ. ತಂದಿದ್ವಲ್ಲ, ನೀರನ್ನ ಟೆಸ್ಟ್ ಕೊಟ್ಟಿದ್ವಲ್ಲ, ಅದು ರಿಪೋರ್ಟ್ ಬಂದಿದೆ. ಈ ನೀರಿನಲ್ಲಿ ಉಪ್ಪು ಜಾಸ್ತಿ ಇದೆ ಅಂತೆ, ಈ ನೀರನ್ನ ಕುಡಿಬಾರ್ದಂತೆ ಈ ರಿಪೋರ್ಟಲ್ಲಿ ಬಂದಿದೆ. ಈ ನೀರಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾಸ್ ಇದೆಯಂತೆ, ಇದನ್ನ ಕುಡಿಬಾರ್ದಂತೆ. ನೀರಲ್ಲಿ ನೈಟ್ರೇಟ್ ಜಾಸ್ತಿ ಐತೆ, ನೀರು ಕೆಟ್ಟೋಗೈತೆ ಅಂತ ಐತೆ. ನಮ್ಮ ಏರಿಯಾದಲ್ಲಿ ನಾವೆಲ್ಲ ಕುಡಿತಿರೋದು ಇದೇ ನೀರು. ಏನು ಮಾಡೋದು ಇವಾಗ? ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸೊ ನನ್ನ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರಾ? ಎಸ್ ಸರ್. ಚೆನ್ನಾಗಿತ್ತಾ? ಎಸ್ ಸರ್. ಎಲ್ಲಿ ಕೊಡಿ ನೋಡೋಣ ರಿಪೋರ್ಟು. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ವೆರಿ ಪ್ರೌಡ್ ಆಫ್ ಯು ಆಲ್. ಥ್ಯಾಂಕ್ ಯು. ಇನ್ನೊಂದು ಟಾಸ್ಕ್ ಕೊಡ್ಬೋದಾ? ಎಸ್ ಸರ್. ಇವಾಗ ನೀವು ಇದು ರಿಸರ್ಚ್ ಮಾಡಿದ್ದೀರಾ, ಇವಾಗ ಇದಕ್ಕೆ ಹೆಂಗೆ ಸೊಲ್ಯೂಷನ್ ತೊಗೊಂಡು ಬರೋಣ ಅಂತ, ದಟ್ ಈಸ್ ಯುವರ್ ನೆಕ್ಸ್ಟ್ ಟಾಸ್ಕ್. ಇವಾಗ ಕೆರೆಗಳಲ್ಲಾಗಲಿ ಗ್ರೌಂಡ್ ವಾಟರಲ್ಲಾಗಲಿ ಪೊಲ್ಯೂಷನ್ ಜಾಸ್ತಿ ಆಗಿರೋದ್ರಿಂದ ನೀವು ಅದನ್ನು ಹೆಂಗೆ ಸರಿಪಡಿಸ್ತೀರಾ, ಏನು ಸೊಲ್ಯೂಷನ್ ತೊಗೊಂಡು ಬರ್ತೀರಾ ಅಂತ, ದಟ್ ಈಸ್ ಯುವರ್ ನೆಕ್ಸ್ಟ್ ಟಾಸ್ಕ್. ದಿಸ್ ಇಸ್ ಅ ಬಿಗ್ ಟಾಸ್ಕ್ ಬಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಏನು ಕೆಮಿಕಲ್ ಯೂಸ್ ಮಾಡಿದೆ, ಪ್ಲಾಸ್ಟಿಕ್ ಯೂಸ್ ಮಾಡಿದೆ ಸೊಲ್ಯೂಷನ್ ತೊಗೊಂಡು ಬರಬೇಕು. ಮಾಡ್ತೀರಾ? ಎಸ್ ಸರ್. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸರ್ಚ್ ಆ್ಯಂಡ್ ಸೊಲ್ಯೂಷನ್. ಥ್ಯಾಂಕ್ ಯು ಸರ್. ಬಾಯ್. ಬಾಯ್ ಸರ್. ಏನು ಮಾಡೋದು? ನೀರು ಫಿಲ್ಟರ್ ಹೆಂಗ್ ಮಾಡೋದು? ಏನು ಡಿಸೈನ್ ಮಾಡ್ತೀರಾ ನೀರಲ್ಲಿ? ಬೇಕಾಗಿದ್ದ ಮೆಟೀರಿಯಲ್ಸ್ ಬೇಕು. ಮೆಟೀರಿಯಲ್ಸ್ ಯಾವ್ದು ಯಾವ್ದು ಅಂದ್ಬಿಟ್ಟು ಒಂದು ಸೈಡ್ ಮಾಡ್ತಾರೆ. ಅವ್ರು ಹೇಳಿದಾರಲ್ಲ ಪ್ಲಾಸ್ಟಿಕ್ ಮತ್ತೆ ಅದು ಯೂಸ್ ಮಾಡಂಗಿಲ್ಲ ಬೇರೆ ಥರ. ವುಡ್ ಇದೆಯಲ್ಲ, ವುಡ್ಡಿಂದನೇ ಟ್ರೈ ಮಾಡೋದ? ಇಲ್ಲೂ ಒಂದಿದೆ, ವುಡ್ಡಿಂದ ಟ್ರೈ ಮಾಡೋದು. ಫಸ್ಟ್ ನೀ 3 ಮಾಡಿಸಿ, ಟೇಬಲ್ ಬಿಡಿಸಿ, ಟೇಬಲ್ ನೋಡಿ. ಈಗ ಅದು ಮೇಲ್ಗಡೆ ಓಪನ್ ಮಾಡು. ಇದು ಬರೀ ಫಸ್ಟ್ ಸ್ಟೋನ್ ಬೇಕು, ಮಡ್ಡು.
ಚಾರ್ಕೋಲ್, 5ನೇದಕ್ಕೆ ಪ್ಯೂರ್ ವಾಟರು. ಅದು ಸ್ಟೋನು ಮಡ್ಡು ಸಿಗುತ್ತೆ, ಚಾರ್ಕೋಲ್ನ ಸೌದೆ ಹಾಕಿದ್ರೆ ಆಗುತ್ತೆ. ಕಾಟನ್ ಪರ್ಚೇಸ್ ಮಾಡಬೇಕು. ಈಗ ಇದನ್ನ ವುಡ್ಡಲ್ಲಿ ಮಾಡೋದು. ವುಡ್ ಹುಡುಕ್ಬೇಕಷ್ಟೇ. ಇಲ್ಲೇ ಇದಾರೆ, ಇಲ್ಲ ಅಲ್ಲೊಂದಿದೆ, ಅಲ್ಲಿಂದ. ಫಸ್ಟ್ ವೈಟ್ ಕಲರ್ ಇಡ್ರಿ. ವೈಟ್ ಕಲರ್ ನೆಕ್ಸ್ಟ್ ವುಡ್ ರೆಡಿ ಮಾಡಿ. ಇಡೀಲಿ ವುಡ್ ಎಷ್ಟು ಜನ ಎತ್ತಿದ್ರೆ ಎತ್ರಿ. ಒಂಚೂರು ಇಟ್ಕೆ ಆದ್ಮೇಲೆ ನೆಕ್ಸ್ಟ್ ವುಡ್ ತಾನೆ ಇನ್ನೊಂದು. ಮಣ್ಣು ಕೊಡೋಣ. ಅದಲ್ಲಿ ಕೊಡು. ನೆಕ್ಸ್ಟ್ ಸ್ಟೋನು. ಆ ಥರ ಬೇಡ. ಚಾರ್ಕೋಲ್ ಇದೆಲ್ಲ ಹೋಯ್ತು. ಬ್ಲೂ ಕಲರ್ ಅಲ್ಲಿ ಕಡ್ಡಿ ಲಾಸ್ಟ್. ಚೆನ್ನಾಗಿತ್ತು. ಬೇರೆ ಬೇರೆ ಕಡೆಯಿಂದ ನಾವು ವಾಟರ್ನ ಕಲೆಕ್ಟ್ ಮಾಡ್ಕೊ ಬಂದ್ವಿ. ಟ್ಯಾಪ್ ವಾಟರು, ಕೆರೆ ನೀರು, ನಾವು ಟ್ಯಾಪ್ ವಾಟರ್ ಮತ್ತು ಲೇಕೆಲ್ಲದು ವಾಟರ್ ಕಲೆಕ್ಟ್ ಮಾಡಿಬಿಟ್ಟು ಆ ವಾಟರಲ್ಲಿ ಎಷ್ಟು ಬ್ಯಾಕ್ಟೀರಿಯಾಸ್ ಇದೆ ಮತ್ತು ಎಷ್ಟು ಉಪ್ಪು ಮತ್ತು ಖನಿಜಗಳಿವೆ ಅಂತ ಕಂಡುಹಿಡಿಯೋಕ್ಕೆ ಟೆಸ್ಟ್ ಕೊಟ್ಟಿದ್ದೆ. ಅದರಲ್ಲಿ ಉಪ್ಪು ಜಾಸ್ತಿ ಐತೆ ಅಂತ ಬಂತು, ಮತ್ತು ಅದು ಕುಡಿಯೋಕ್ಕೆ ಒಳ್ಳೆಯದಲ್ಲ ಅಂತ ಬಂತು. ಅಂದರೆ ಯಾವ್ದು ನೀರು ಹೆಂಗೆ ಫಿಲ್ಟ್ರ್ ಮಾಡ್ಬೇಕು ಅನ್ನೋದು ನೋಡಿದ್ರಿ. ಯಾವುದು ಗಲೀಜು ನೀರು, ಟ್ಯಾಪ್ ನೀರು, ಉಪ್ಪು ನೀರು ಅದೆಲ್ಲ ತೋರಿಸಿದ್ರು. ಮತ್ತು ಟ್ರೀಸ್ ಎಲ್ಲ ತಂದಿಟ್ವಿ, ಮತ್ತು ಪಾಟ್ಗಳನ್ನೆಲ್ಲ ತಂದು ಕಾಟನ್ನು ಸ್ಟೋನ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ವಿ. ಅದರಿಂದ ನಾವು ಹಿಂಗೆ ಪ್ಯೂರ್ ವಾಟರ್ ಮಾಡೋದೆಲ್ಲ ಕಲ್ತ್ಕೊಂಡ್ರಿ. ಈ ಮಕ್ಕಳು ನೋಡಿದ್ರೆ ಆ ಸ್ಕೂಲ್ ಮಕ್ಕಳಿಗಿಂತ ತುಂಬ ಅಗ್ರೆಸಿವ್ ಆಗಿದ್ದಾರೆ. ನೋಡು, ಹೆಣ್ಣು ಮಕ್ಕಳು ಅಂದರೆ ಹಿಂಗೆ ಅಲ್ಲ, ನನಗನ್ಸುತ್ತೆ ಇವರು ಫುಟ್ಬಾಲ್ ಆಡ್ತಿರೋ ರೀತಿ ನೋಡಿದ್ರೆ ಒಂದಲ್ಲ ಒಂದಿನ ಇವರು ಒಂದು ದೊಡ್ಡ ಮೆಸೇಜ್ ಕೊಡ್ತಾರೆ ಅನ್ಸುತ್ತೆ ಕಣಯ್ಯ. ಈ ಮಕ್ಕಳಿಗೆ ತುಂಬ ಎಫಿಷಿಯನ್ಸಿ ಇದೆ. ಇವ್ರಿಗೆ ಒಳ್ಳೆ ಗೈಡ್ ಮಾಡಿಬಿಟ್ರೆ ಫ್ಲೈಟ್ ಥರ ಹಾರಾಡ್ಬಿಡ್ತಾರೆ. ಹಾಯ್ ಎಲ್ಲರಿಗೂ. ನನ್ನ ಹೆಸರು ಪ್ರಿಯಾಂಕಾ. ನನ್ನ ಹೆಸರು ವೈಷ್ಣವಿ ಅಂತ. ನಾನು ಬಂದು ಫುಟ್ಬಾಲ್ ಸ್ಟಾರ್ಟ್ ಮಾಡಿದ್ದು ನಾನು 10 ವಯಸ್ಸಿದ್ದಾಗ. ಓಕೆನಾ. ಸೊ ಇವಾಗ ನನಗೆ 23 ವಯಸ್ಸು. ನಾನು 13 ಇಯರ್ಸಾಗೆ ಫುಟ್ಬಾಲ್ ಕಂಟಿನ್ಯೂಸ್ ಆಗಿ ಆಡ್ತಾ ಇದ್ದೀನಿ. ಸೊ ನಾನು ಬಂದು ಜೂನಿಯರ್ ನ್ಯಾಷನಲ್ಸ್ ಆಡಿದ್ದೀನಿ, ಸಬ್ ಜೂನಿಯರ್ ನ್ಯಾಷನಲ್ಸ್ ಆಡಿದ್ದೀನಿ ಫುಟ್ಬಾಲಲ್ಲಿ. ಇವಾಗ ಸೂಪರ್ ಡಿವಿಷನ್ ಎಲ್ಲ ಕ್ಲಬ್ಗೇನೋ ಆಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ಫುಟ್ಬಾಲ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದೆ. ಸೊ 10th ಇವಾಗವರೆಗೂ ನಾನು ಕನ್ಸಿಸ್ಟೆನ್ಸಿಯಾಗಿ ಫುಟ್ಬಾಲ್ ಆಡ್ತಾ ಇದ್ದೀನಿ. ನಾನು ಅಷ್ಟೇ ಸೇಮ್ ಯೂನಿವರ್ಸಿಟಿ ನ್ಯಾಷನಲ್ಸ್ ಎಲ್ಲ ಆಡ್ಕೊಂಡು ಬಂದಿದ್ದೀನಿ. ಸೊ ಒಂದು ಸ್ಮಾಲ್ ಆ್ಯಕ್ಟಿವಿಟಿ ಆಡೋಣ. ಆ್ಯಕ್ಟಿವಿಟಿ ಏನಂದರೆ, ನಾವು ಎಲ್ಲರೂ ಸೇರಿಕೊಂಡು ಮಿಂಗಲ್ ಅಂತ ಹೇಳ್ಕೊಂಡೆ ಜಾಗ್ ಮಾಡಬೇಕು ಒಂದು ಜಾಗದಲ್ಲಿ. ನಾನಿವಾಗ 1 ಅಂದರೆ ಸಿಂಗಲಾಗಿ ನಿಂತ್ಕೊಳ್ಳಿ, 2 ಅಂದರೆ ಪೇರ್ ಆಫ್ 2, 3 ಅಂದರೆ ಪೇರ್ ಆಫ್ 3, ಆ ಥರ. ಅದೇ ಕಂಟಿನ್ಯೂಸ್ ಆಗಿ ನೀವು ಹೇಳಬೇಕು ಮಿಂಗಲ್ ಅಂತ ಜಾಗ್ ಮಾಡಿಕೊಂಡೆ. ಓಕೆನಾ? ಓಕೆ, 12. Okay, start. Okay, start. Group of 6. Group of 4. Two. Wow! ಎಲ್ಲ ಕ್ಲಾಪ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ.
ಮೇನ್ ಇರೋದೇ ಯಾವುದೇ ಗೇಮಲ್ಲಿ ಇರಲಿ ಮೇನ್ ಬೇಕಾಗಿರೋದು ಕಮ್ಯುನಿಕೇಷನ್. ಮಾತಾಡಿಲ್ಲ ಅಂದರೆ ಯಾವುದೂ ಆಗಲ್ಲ. ಮಾತಾಡಬೇಕು, ಟೀಮ್ ವರ್ಕ್. ನೀವು ಟೀಮ್ ಓಕೆ ಅಂಡರ್ಸ್ಟ್ಯಾಂಡಬಲ್, ಆದರೆ ಈ ಗೇಮ್ ಪರ್ಪಸ್ ಏನಿತ್ತು ಎಲ್ಲ ಮಿಂಗಲ್ ಆಗಬೇಕಂತ. ಆದರೆ ನೀವೆಲ್ಲ ನಿಮ್ಮದು ಸಪ್ರೇಟ್ ಆದ್ರಿ, ಹಂಗೆ ಮಾಡಬಾರ್ದು. ಎಲ್ಲ ಒಟ್ಟಿಗೆನೇ ಯಾವಾಗೂ ಇರಬೇಕು. ಸರ್ ನಿಮಗೆ ಫುಟ್ಬಾಲ್ ಬಗ್ಗೆ ಏನು ಗೊತ್ತು? ಗೋಲ್ ಮಾಡೋದು ಗೊತ್ತು. ನೋಡಿದಿರ ಫುಟ್ಬಾಲು ಆಡೋದ್ ಮುಂಚೆ? ಅವ್ರು ಏನ್ ಮಾಡ್ತಾರೆ? ತಡಿತಾರಾ? ಓಕೆ. ಆಮೇಲೆ ಬೇರೆ ಏನೇನು ಅಬ್ಸರ್ವ್ ಮಾಡಿದ್ದೀರಾ? ಮ್ಯಾಮ್ ಪಾಸ್ ಮಾಡಿ ಕೊಡೋದು. ಯಾರಿಗೆ ಕೊಡ್ತಾರೆ? ಮ್ಯಾಮ್ ಅವ್ರಿಗೆ ಕೊಡ್ತಾರೆ, ಅವ್ರವ್ರ ಟೀಮಿಗೆ ಕೊಡ್ತಾರೆ. ಆಮೇಲೆ ಗೋಲ್ ಮಾಡ್ತಾರೆ. ಓಕೆ. ಇವಾಗ ಎಷ್ಟು ಜನ ಆಡ್ತಾರೆ ಅನ್ಕೊಂಡಿದ್ದೀರಾ ಫುಟ್ಬಾಲು? 11. ಸರಿ, ಈ ಗ್ರೌಂಡಲ್ಲಿ 11. ಇವಾಗ ನಾವು ನಿಂತಿದ್ದೀರಿ ಕೋರ್ಟಲ್ಲಿ. ಈ ಕೋರ್ಟಲ್ಲಿ 11 ಜನ ಆಡೋಕ್ಕಾಗುತ್ತಾ? ಎಷ್ಟು ಜನ ಆಡ್ಬೋದು? 11 ಸೈಡ್ಗೆ ಕೋರ್ಟ್ ಎಷ್ಟು ದೊಡ್ಡ ಬರುತ್ತೆ? ಮ್ಯಾಮ್ ಇದು ಫುಲ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕು. ಕೋರ್ಟ್ ಫುಟ್ಬಾಲು ಆಕ್ಚುಯಲ್ ಕೋರ್ಟ್ ಎಷ್ಟು ಗೊತ್ತಾ? 90/120 yards ಅಂತ ಇರುತ್ತೆ. ಓಕೆನಾ? ಸೊ ಅಷ್ಟು ದೊಡ್ಡದು. ಸೊ ಇದು ಇನ್ನೊಂದು 4 ಸಲ ಜಾಸ್ತಿ ಮಾಡಿದ್ರೆ ಅಷ್ಟು ದೊಡ್ಡ ಗ್ರೌಂಡ್ ಇರುತ್ತೆ. ಸೊ ಇವಾಗ ಏನು ಮಾಡೋಣ, ಒಂದು ಗೇಮ್ ಆಡೋಣ. ಓಕೆನಾ? ನಿಮ್ಗೆ ಏನು ಗೊತ್ತು ಫುಟ್ಬಾಲಲ್ಲಿ ಅದನ್ನ ಆಡಿ. ಆಮೇಲೆ ತಪ್ಪಾದ್ರೆ ನಾನು ಹೇಳ್ಕೊಡ್ತೀನಿ. ಹೆಂಗ್ ಆಡಿದ್ರಿ ಅನ್ಸುತ್ತೆ? ಚೆನ್ನಾಗಿ ಆಡಿದ್ರಾ? ಏನೇನು ಮಿಸ್ಟೇಕ್ಸ್ ಆಯ್ತು? ಕೈಯಿಂದ ಹಿಡಿದಿದ್ದು ಒಂದು ಮಿಸ್ಟೇಕ್, ಇನ್ನೊಂದು ಜಾಸ್ತಿ. ಓಕೆ. ಇವಾಗ ನಾನು ಹೇಳಲಾ? ಮ್ಯಾಚ್ ಸ್ಟಾರ್ಟ್ ಮಾಡ್ತೀವಲ್ಲ, ಸೊ 2 ಟೀಮು ಅವ್ರವ್ರ ಕೋರ್ಟಲ್ಲೇ ಇರಬೇಕು. ಓಕೆನಾ? ನೆಕ್ಸ್ಟು ಯಾರು ಟೀಮಲ್ಲಿ ಮಾತಾಡ್ತಾ ಇಲ್ಲ ನಿಮ್ಮ ಟೀಮಲ್ಲಿ. ಆಮೇಲೆ 3rd ಮಿಸ್ಟೇಕ್ ಏನು? ಅವ್ರವ್ರ ಪೊಸಿಷನ್ ಅವ್ರು ಆಡ್ತಾ ಇಲ್ಲ. ಒಂದು ಬಾಲ್ಗೆ 10 ಜನ ಹೋದ್ರೆ ಫುಲ್ ಗ್ರೌಂಡ್ ಎಂಟಿ ಆಗುತ್ತೆ. ಎಲ್ಲ ಸ್ಪ್ರೆಡ್ ಆಗಬೇಕು. ಏನು ಮಾಡಬೇಕು? ಟೀಮ್ದು ಬಾಲ್ಗೆ 10 ಜನ ಹೋದಾಗ ಅಲ್ಲಿ ಮೇಜರ್ ಇಂಜುರೀಸ್ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಸ್ಪ್ರೆಡ್ ಆಗಬೇಕು. ಇವಾಗ ನೀವು ಕಲಿತಾ ಇದ್ದೀರಾ, ನೀವು ಒನ್ಸ್ ಕಲ್ತ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಎಲ್ಲ ಗೊತ್ತಾಗುತ್ತೆ. ವೆರಿ ಗುಡ್ ಗೇಮ್. ಲಾಸ್ಟ್ ಸೆಷನಲ್ಲಿ ನಾವು ನಿಮ್ಮ ಮಿಸ್ಟೇಕ್ಸ್ನ ನಾವು ರೆಕ್ಟಿಫೈ ಮಾಡಿ ಹೇಳಿದ್ದೀರಿ. ಅದನ್ನ ಇವಾಗ ನೀವು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ಬಿಟ್ಟು ಸ್ವಲ್ಪ ಡ್ರಿಲ್ಸ್ ಸಿಕ್ಕಿದ್ದೀರಿ. ಆ ಡ್ರಿಲ್ಸ್ ಮಾಡಿದ್ರೆ ನಿಮಗೆ ಮ್ಯಾಚ್ ಆಡೋ ಟೈಮಲ್ಲಿ ಈಸಿಯಾಗಿ ಏನೇನು ಮಾಡಬೇಕಂತ ಈಸಿಯಾಗಿ ನೀವು ಕಲಿಬೋದು. ಸ್ವಲ್ಪ ವಾರ್ಮ್ ಅಪ್, ಸ್ಟ್ರೆಚಿಂಗ್ಸು, ಮ್ಯಾಚಿಗೆ ಏನೇನು ಬೇಕೋ ಅದೆಲ್ಲ ಇಂಪ್ರೂವ್ ಮಾಡಿಕೊಂಡು ಇವಾಗ ಪ್ರಾಪರ್ ಫುಟ್ಬಾಲ್ ಕಲಿಯೋಣ ಇವಾಗ. ಓಕೆ. ಸೊ ಫಸ್ಟ್ ಏನಿರುತ್ತೆ ಅಂದರೆ 3 ರೌಂಡ್ಸ್ ಸ್ಲೋ ಜಾಗಿಂಗ್ ಇರುತ್ತೆ. ಅದಾದಮೇಲೆ 2-3 ಮಿನಿಟ್ಸ್ ಸ್ಟ್ರೆಚಿಂಗ್ ಇರುತ್ತೆ. ಆಮೇಲೆ ಈ ಡ್ರಿಲ್ಸ್ ನಾನು ತೋರಿಸ್ಕೊಡ್ತೀನಿ, ಅದನ್ನ ನೀವು ನೋಡಿ ಮಾಡಿ. ಓಕೆ. ಗರ್ಲ್ಸ್ ಪೊಟೆನ್ಷಿಯಲ್ ಇದ್ದಾರೆ, ಅವ್ರಿಗೆ ಕಲಿಬೇಕಂತ ಎಂತೂಸಿಯಾಸಮ್ ಫುಲ್ ಇದೆ. ಅವ್ರು ಆ್ಯಸ್ ಅ ಟೀಮ್ ಅವ್ರು ವರ್ಕೌಟ್ ಮಾಡಿದ್ರೆ ದೇ ವಿಲ್ ಬಿ ವೆರಿ ಗುಡ್ ಪ್ಲೇಯರ್ಸ್. ತುಂಬ ಪೇರೆಂಟ್ಸ್ ಸಪೋರ್ಟ್ ಇರಲ್ಲ, ಬೇಡ ಅದು ಇದು ಅಂತಾರೆ. ಬಟ್ ನಮ್ಮನ್ನ ನಾವು ಟ್ರಸ್ಟ್ ಮಾಡಿದರೆ ಎಲ್ಲಿ ಬೇಕಂದ್ರೂ ನಾವು ಬಂದು ನಿಂತ್ಕೊಬೋದು ಅನ್ನೋದು ಅವರು ಆ ಥಾಟ್ನ ಅವ್ರು ತಗೊಬೇಕು. ಅವ್ರು ಪ್ರಾಪರ್ ಸ್ಟ್ರೆಂಥನಿಂಗ್, ಅವ್ರ ಫಿಸಿಕಲ್ ಫಿಟ್ನೆಸ್ನ ಫುಲ್ ಮೇಂಟೈನ್ ಮಾಡಿದರೆ ಅವರು ಬಾಯ್ಸ್ನ ಬೀಟ್ ಮಾಡೋದ್ರಲ್ಲಿ ಏನು ಡೌಟೇ ಇಲ್ಲ. ದೇ ವಿಲ್ ಬಿ ಮೋರ್ ಬೆಟರ್ ಪ್ಲೇಯರ್ಸ್ ದೆನ್ ದೆಮ್. ತುಂಬ ಆಕ್ಟಿವಿಟೀಸ್, ಅವಾಗ ಅವ್ರಿಗೆ ಆಕ್ಟಿವಿಟೀಸ್, ಫನ್ ಗೇಮ್ಸ್ನ ಇಡ್ತಿದ್ರೆ ದೇ ವಿಲ್ ಆಲ್ಸೋ ಹ್ಯಾವ್ ದಟ್ ಗೇಮ್ ಇರುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಅವ್ರ ಥಾಟನ್ನು ಸ್ವಲ್ಪ ವೈಡ್ ಆಗುತ್ತೆ. ಫುಟ್ಬಾಲ್ ಮ್ಯಾಮ್ ಬಂದು ತುಂಬ ಚೆನ್ನಾಗಿ ಹೇಳ್ಕೊಟ್ರು, ಎಕ್ಸ್ಪೀರಿಯೆನ್ಸು ಆಯಿತು ನಮಗೆ ತುಂಬ ಚೆನ್ನಾಗಿ ಆಟ ಆಡೋಕ್ಕೆ. ತುಂಬಾ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿ. ಅವರು
ಯಾವ ಥರ ನಿಂತ್ಕೋಬೇಕು ಮತ್ತು ಯಾವ ಥರ ಬಾಲ್ನ ಕ್ಯಾಚ್ ಮಾಡಬೇಕು, ಇಲ್ಲ ಫುಟ್ಬಾಲ್ ಯಾವ ಥರ ಆಡಬೇಕು, ಗೋಲ್ ಯಾವ ಥರ ಮಾಡ್ಬೇಕಂತೆಲ್ಲ ಹೇಳ್ಕೊಟ್ರು. ಯಾವ ಥರ ಆಡೋದಂತಲೂ ಹೇಳ್ಕೊಟ್ರು, ಮತ್ತು ಗೋಲ್ ಯಾವ ಥರದಿಂದ ಕಿಕ್ ಮಾಡಿದ್ರೆ ಗೋಲ್ ಹೋಗುತ್ತೆ ಅಂತ ಹೇಳ್ಕೊಟ್ರು. ಅದು ನನಗೆ ಇಷ್ಟ ಆಯಿತು. ನಮ್ಗೆ ಗೊತ್ತಿರಲಿಲ್ಲ ಏನೇನು ಆಡಬೇಕು ಅಂತ. ಫುಟ್ಬಾಲ್ ಎಷ್ಟು ಜನ ಆಡ್ತಾರೆ ಅಂತಲೂ ಗೊತ್ತಿರಲಿಲ್ಲ. ಅವ್ರು ಹೇಳಾದ್ಮೇಲೆ ತಿಳ್ಕೊಂಡು ಒಂದು ಮ್ಯಾಚ್ ಆಡ್ಸಿದ್ರು, ಚೆನ್ನಾಗಿತ್ತು. ಅದರಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ಕೂಡ. ಅವ್ರು ನಮಗೆ ಗೊತ್ತಿಲ್ಲದೆ ಆಟಗಳನ್ನೆಲ್ಲ ಹೇಳ್ಕೊಟ್ರು, ಹೆಂಗೆ ಕಿಕ್ ಮಾಡ್ತಾರೆ, ಹೆಂಗೆ ಗೋಲ್ ಮಾಡ್ತಾರೆ, ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಹೇಳ್ಕೊಟ್ರು. ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು ನನಗೆ. ನನಗೆ ತುಂಬ ಇಷ್ಟ ಆಯಿತು. ನಾನು ಆ ಥರ ಆಗಬೇಕು ಅಂತ ಅಂದ್ಕೊಂಡೆ. Hi. Hi, ma'am. Good afternoon. Good afternoon, ma'am. So, here now you've come to my factory where we take waste cloth. We take waste cloth and we're making it into paper. We are saying to people, you have to stop cutting trees for paper anta, because you can make a paper with waste material. This is into jeans material. This is waste of jeans. From waste of jeans, we can make beautiful paper that is blue color. Wow, did you see? With this paper, you can make bags, you can make your calendars ಮಾಡ್ಬೋದು, you can do all your, including your arts and craft, you can make your sketchbooks, you can make your notebooks. So when we have so much of waste, why should you cut trees? So don't cut trees for paper, because you can make paper from waste. ಈ ಪೇಪರಲ್ಲಿ ತುಂಬ ಸ್ಟ್ರಾಂಗ್ ಇರುತ್ತೆ, ಯಾಕೆಂದರೆ ಇದು ಬಟ್ಟೆ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ. ಅದೇ ಥರ ಈ ಪೇಪರ್ ನಾವು ಏನು ಮಾಡ್ತೀವಿ ಅದೂ ಸ್ಟ್ರಾಂಗ್ ಆಗಿರುತ್ತೆ. ವಿ ಡೋಂಟ್ ನೀಡ್ ಟು ಆ್ಯಡ್ ಎನಿಥಿಂಗ್ ಟು ದ ಪೇಪರ್, ಓನ್ಲಿ ವಾಟರ್ ಆ್ಯಂಡ್ ಪಲ್ಪಲ್ಲಿ ನಾವು ಸಸ್ಟೈನಬಲ್ ಪೇಪರ್ ಅಂತ ಈಕೋ ಫ್ರೆಂಡ್ಲಿ 100% ಈಕೋ ಫ್ರೆಂಡ್ಲಿ ಪೇಪರ್ ನಾವು ಮಾಡ್ತಾ ಇದ್ದೀವಿ. ಮ್ಯಾಮ್, ನೀವು ವೇಸ್ಟ್ ಜೀನ್ಸ್ ಎಲ್ಲಿಂದ ತರ್ತೀರಾ? In our own country, exporting so much of jeans material, a form of jeans pant, jacket. When they export ಮಾಡುವಾಗ you will get the offcuts ಅಂತ ಬರುತ್ತೆ. So ಇದೆಲ್ಲ ಅದರದೇ ಪೀಸ್ಗಳು. So please go to your houses, see in and around ನಿಮ್ಮದು ಹೌಸಲ್ಲಿ ಏನೆಲ್ಲ ವೇಸ್ಟ್ ಮೆಟೀರಿಯಲ್ ಇರುತ್ತೆ ಅಂತ ನೋಡಿ, ಯು ಮೇಕ್ ಒನ್ ರಿಪೋರ್ಟ್ ಮಾಡಿಬಿಟ್ಟು ಅದರಲ್ಲಿ ನಾವು ಎಷ್ಟು ವಿ ಕ್ಯಾನ್ ಮೇಕ್ ಪೇಪರ್ ಅಂತ ಯು ಹ್ಯಾವ್ ಟು ಸಿ ದ್ಯಾಟ್ ಆ್ಯಂಡ್ ಪ್ಲೀಸ್ ಚೆಕ್ ಮಾಡಿ. ಇದಾದಮೇಲೆ ಪ್ಲೀಸ್ ಸಿ ಹಿಯರ್ ಆಫ್ಟರ್ ವಾಟ್ ಎವರ್ ಯು ಆರ್ ಯೂಸಿಂಗ್ ಪೇಪರ್, ಯು ಶುಡ್ ನಾಟ್ ಕಟ್ ಟ್ರೀಸ್ ಅಂತ. ಐ ವಾಂಟ್ ಟು ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಫ್ಯಾಕ್ಟ್ರಿ ವಿಸಿಟ್ಗೆ ಹೋದಾಗ ಕಾವ್ಯ ಮ್ಯಾಮ್ ತುಂಬ ಎಕ್ಸ್ಪ್ಲೇನ್ ಚೆನ್ನಾಗಿ ಮಾಡಿದರು. ಮತ್ತು ಅವರು ಕ್ಲೋತಿಂದ ಎಷ್ಟು ಚೆನ್ನಾಗಿ ಪೇಪರ್ ಮಾಡೋದು, ಏನಕ್ಕೆ ಕ್ಲೋತ್ ಎಲ್ಲ ಏನಕ್ಕೆ ವೇಸ್ಟ್ ಮಾಡಬಾರ್ದು ಅಂತ ಎಲ್ಲ ಹೇಳ್ಕೊಟ್ರು. ಬರೀ ನಾನು ಮರಗಳಿಂದ ಮಾಡ್ತಾರಂತ ಅಷ್ಟೇ ಗೊತ್ತಿತ್ತು. ಅವ್ರನ್ನ ನೋಡಿ ತಿಳ್ಕೊಂಡಾದ್ಮೇಲೆ ಇದರಿಂದನೂ ಮಾಡ್ಬೋದು ಅಂತ ನಂಗೆ ಗೊತ್ತಾಯಿತು. ನಾವು ಅಂದರೆ ವೇಸ್ಟ್ ಬಟ್ಟೆನ ಕಲೆಕ್ಟ್ ಮಾಡಿ ಅದರಲ್ಲಿ ಬ್ಯಾಗ್ನ ಡಿಸೈನ್ ಮಾಡಿದ್ವಿ. ನಾವು ಪೇಪರಲ್ಲಿ ಫಸ್ಟು ಡ್ರಾಯಿಂಗ್ ಮಾಡಿ ಸೇಮ್ ಅದನ್ನು ಕಟ್ ಮಾಡಿದ್ವಿ. ಆಮೇಲೆ ಟೈಲರ್ಗೆ ಒಲೆ ಕೊಟ್ಟಿದ್ರಿ, ಅದನ್ನು ಟೈಲರ್ ಅಂಕಲ್ಗೆ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ವಿ, ಈ ಥರ ನಮ್ಗೆ ಬ್ಯಾಗ್ ಬೇಕು ಅಂತ. ಸೊ ಅವ್ರು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು. ವೇಸ್ಟ್ ಮಾಡಬಾರ್ದು, ಬಟ್ಟೆನೂ ಅದೂ ಯೂಸ್ ಬರುತ್ತೆ ಅನ್ನೋದು ಕಲ್ತ್ವಿ ಸರ್.
ಗೋಲ್ ಆಗ್ಬೋದಾಯಿತು, ಗೋಲ್ ಆಗಬೇಕಾಗಿತ್ತು, ಆಗಿಲ್ಲ. ಗೋಲ್ ಗೋಲ್ ಗೋಲ್. ಚೆನ್ನಾಗಿತ್ತು, ಎಲ್ಲ ನೀಟಾಗಿ ಪಾಸ್ ಮಾಡ್ತಿದ್ರು. ನಾವೊಂದು ಗೋಲ್ ಕೂಡ ಮಾಡಿದ್ವಿ. In starting I was getting scared because more people was there and we created a new website. ಇದರಿಂದ ನಾನು ಫುಟ್ಬಾಲ್ ಹೇಗೆ ಆಡೋದು ಅಂತ ಕಲಿತೆ, ಯಾವ ಥರ ಬಿಹೇವ್ ಮಾಡಬೇಕು ಅಂತಲೂ ಕಲ್ತ್ಕೊಂಡೆ. ಫುಟ್ಬಾಲ್ ಆಡಬೇಕಾದ್ರೆ ಯಾರ ಜೊತೆ ಯಾವ ಥರ ಇರಬೇಕು ಅನ್ನೋದನ್ನು ಕಲ್ತ್ಕೊಂಡೆ. ಲೈಫಲ್ಲಿ ಪಾಸಿಟಿವ್ ಆ್ಯಟಿಟ್ಯೂಡ್ ಇರಬೇಕು ಮತ್ತು ಆ್ಯಕ್ಟಿವ್ ಆಗಿ ಸ್ಪೋರ್ಟ್ಸ್ನ ಆಟ ಆಡಬೇಕು. ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಪ್ಲೇಡ್ ವೆರಿ ನೈಸ್. ಶೋಯಿಂದ ಬೇರೆ ಬೇರೆ ಪ್ಲೇಸಿಗೆಲ್ಲ ಹೋಗಿ ಬಂದೆ ಮತ್ತು ಹೇಗಿರಬೇಕು ಅಂತ ಕಲ್ತ್ಕೊಂಡೆ. ಮತ್ತು ಪರಿಸರನ ಹೇಗೆ ರಕ್ಷಣೆ ಮಾಡಬೇಕು ಅಂತ ಕಲ್ತ್ಕೊಂಡೆ. ಯಾವ್ಯಾವ ನೀರು ಯಾವ್ಯಾವ ಥರ ಇರುತ್ತೆ ಅಂತ ಕಲ್ತ್ಕೊಂಡೆ. ತುಂಬ ಕಲ್ತ್ಕೊಂಡೆ ಇದರಿಂದ, ಈ ಶೋಯಿಂದ. ಅದಕ್ಕೆ ಈ ಶೋಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ.